ಸ್ನೇಹಿತರೆ, ಈ ಎಲೆಕ್ಷನ್ ಬಂತು ಅಂದರೆ ಬಹಳಷ್ಟು ಜನಕ್ಕೆ ಅದೇನೋ ಒಂಥರ ಹಬ್ಬ. ಒಂದಷ್ಟು ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ, ವೋಟ್ ಕೇಳೋದಕ್ಕೆ ಅಂತ ಬಂದವರು ಕೊಡೋ ಕಾಸು ಒಂದಷ್ಟು ಜನಕ್ಕೆ ಸಿಗುತ್ತೆ. ಪುಡಿ ನಾಯಕರು, ಸಣ್ಣ ಲೀಡರ್ಗಳಿಗೆ ಒಂದು ವರ್ಷಕ್ಕಾಗುವಷ್ಟು ಕಮಿಷನ್ ಹಣ ಸಿಗುತ್ತೆ. TV ಚಾನಲ್ಗಳಿಗೆ, ಪೇಪರ್ಗಳಿಗೆ ಜಾಹೀರಾತು ಸಿಗುತ್ತೆ. ಕ್ರಿಯೇಟಿವ್ ಆಗಿರೋರಿಗೆ ಜಾಹೀರಾತುಗಳನ್ನು ತಯಾರು ಮಾಡೋ ಕೆಲಸ ಸಿಗುತ್ತೆ. ಒಟ್ಟು ಎಲೆಕ್ಷನ್ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ಆಗುತ್ತೆ. ಹೀಗಾಗಿನೇ ಇದನ್ನು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೀತಾರೇನೋ. ಅದಿರಲಿ, ಚುನಾವಣೆ ಬಂತು ಅಂದರೆ ಕ್ಯಾಂಡಿಡೇಟ್ಗಳು ಅಷ್ಟೊಂದು ಕಾಸು ತಂದು ಸುರಿತಾರಲ್ಲ, ಆ ಹಣವನ್ನು ಅವರು ವಾಪಸ್ ಹೇಗೆ ಗಳಿಸ್ತಾರೆ? ಇವತ್ತು ಒಂದೊಂದು MP ಕ್ಷೇತ್ರಕ್ಕೂ 50 ಕೋಟಿ ರೂಪಾಯಿವರೆಗೆ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಇದು 150 ಕೋಟಿಯನ್ನು ಮುಟ್ಟಿದೆ ಅಂತಲೂ ಹೇಳ್ತಾರೆ. ಹಾಗಾದರೆ ಅವರು ಹೇಗೆಲ್ಲ ರಿಕವರಿ ಮಾಡ್ಕೋತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಅದನ್ನು ನಾನು ಹೇಳಬೇಕಿಲ್ಲ. ಆದರೆ ಚುನಾವಣಾ ಆಯೋಗನೇ 70 ಲಕ್ಷದವರೆಗೆ ಖರ್ಚು ಮಾಡಬಹುದು ಅಂತ ಹೇಳಿದೆಯಲ್ಲ, ಹಾಗಾದರೆ ಕರಪ್ಷನ್ ಮಾಡೋದಕ್ಕೆ ಆಯೋಗದವರೇ ಅನಧಿಕೃತವಾಗಿ ಅನುಮತಿ ಕೊಟ್ಟಿದ್ದಾರಾ? ಈ ಪ್ರಶ್ನೆ ನಿಮ್ಮಲ್ಲಿ ಕೆಲವರನ್ನು ಕಾಡ್ತಿರಬಹುದು. ಸ್ನೇಹಿತರೆ, ಪ್ರಾಮಾಣಿಕವಾಗಿ 70 ಲಕ್ಷದೊಳಗೆ ಖರ್ಚು ಮಾಡಿ ಒಬ್ಬ ಸಂಸದ ಗೆದ್ದು ಬಿಟ್ಟ ಅಂತ ಇಟ್ಕೊಳ್ಳಿ. ಅವನು ಅಷ್ಟೇ ಪ್ರಾಮಾಣಿಕವಾಗಿ ತನ್ನ 2 ವರ್ಷಗಳ ಸಂಬಳದಲ್ಲಿ ತಾನು ಖರ್ಚು ಮಾಡಿದ ಅಷ್ಟು ಹಣವನ್ನು ವಾಪಸ್ ತಗೊಂಡು ಬಿಡಬಹುದು ಅಂದರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಸ್ನೇಹಿತರೆ, ನಮ್ಮ ಸಂಸದರಿಗೆ ಬರೋ ಸಂಬಳನೇ ಅಷ್ಟಿರುತ್ತೆ. ಇಷ್ಟಕ್ಕೂ ನಮ್ಮ ಸಂಸದರು, ಶಾಸಕರಿಗೆ ಸರ್ಕಾರ ಕೊಡೋ ಸಂಬಳ ಎಷ್ಟು? ಪ್ರಧಾನಮಂತ್ರಿ ಎಷ್ಟು ಸಂಬಳ ತಗೋತಾರೆ? ಪ್ರಧಾನಿಗಿಂತಲೂ ಹೆಚ್ಚು ಸಂಬಳ ತಗೊಳ್ಳೋದು ಯಾವ ರಾಜ್ಯದ ಮುಖ್ಯಮಂತ್ರಿ? ನಮ್ಮ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸಂಬಳ ಎಷ್ಟು ಅನ್ನೋ ಆಸಕ್ತಿದಾಯಕ ಮಾಹಿತಿಯನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಗೆಳೆಯರೆ, ನಾವು ಆರಿಸಿ ಕಳಿಸ್ತೀವಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟು, ಅವರ 1 ತಿಂಗಳ ಸಂಬಳ 1,40,000 ರೂಪಾಯಿಗಳು. ಇದು ಬರೀ ಸಂಬಳ ಅಷ್ಟೇ. ಇದರ ಜೊತೆಗೆ ತಿಂಗಳಿಗೆ ಏನಿಲ್ಲ ಅಂದರೂ 1,60,000 ರೂಪಾಯಿವರೆಗೆ ಒಬ್ಬ MPಗೆ ಹೆಚ್ಚುವರಿ ಅಲಯನ್ಸ್ಗಳು ಸಿಗುತ್ತವೆ. ಅದರಲ್ಲಿ DA, HRA, ಮೆಡಿಕಲ್ಲು, ಏರ್ ಟ್ರಾವೆಲ್ಲು, ಟ್ರೈನ್ ಟ್ರಾವೆಲ್ಲು, ಟೆಲಿಫೋನು, ಎಲೆಕ್ಟ್ರಿಸಿಟಿ, ನೀರು ಹಾಗೂ ಫರ್ನಿಚರು, ಹೀಗೆ ಹಲವಾರು ಅಲಯನ್ಸ್ಗಳು ಸೇರಿಕೊಂಡಿರುತ್ತವೆ. ಇನ್ನವರಿಗೆ ಕಾಯಿಲೆ ಬಂದರೆ ಚಿಕಿತ್ಸೆ ವೆಚ್ಚನ ಸರ್ಕಾರ ನೋಡ್ಕೊಳ್ಳುತ್ತೆ. ಓಡಾಟಕ್ಕೆ, ಮಾತಾಡೋದಕ್ಕೆ, ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋದಕ್ಕೆ, ಊಟಕ್ಕೆ, ಅವರು ಬಳಸೋ ಪೆನ್ನು, ಪೇಪರು, ಪ್ರತಿಯೊಂದರ ಖರ್ಚನ್ನು ಕೂಡ ಸರ್ಕಾರನೇ ಕೊಡುತ್ತೆ. ಅಂದರೆ ನಾವು ಕಟ್ಟೋ ಟ್ಯಾಕ್ಸ್ ಹಣದಿಂದ ಅವರ ಎಲ್ಲ ಖರ್ಚುಗಳನ್ನು ಭರಿಸಲಾಗುತ್ತೆ. ಇದೆಲ್ಲ ಸೇರಿ ಒಬ್ಬ MP ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 35 ಲಕ್ಷ ರೂಪಾಯಿವರೆಗೆ ಸಂಬಳ ಹಾಗೂ ಭತ್ಯೆಗಳನ್ನು ತಗೋತಾನೆ. ಇನ್ನು ನಮ್ಮ ಶಾಸಕರ ವಿಷಯಕ್ಕೆ ಬರೋದಾದರೆ, ಕರ್ನಾಟಕದ ಒಬ್ಬೊಬ್ಬ ಶಾಸಕ ಕೂಡ ತಿಂಗಳಿಗೆ 63,500 ರೂಪಾಯಿ ಸಂಬಳ ತಗೋತಾನೆ. ಇಲ್ಲೂ ಕೂಡ ಅಷ್ಟೇ, MPಗಳಿಗೆ ಇರೋ ಹಾಗೇನೆ ಸಂಬಳವನ್ನು ಹೊರತುಪಡಿಸಿ ಅವರಿಗೆ ಬೇರೆ ಬೇರೆ ಅಲಯನ್ಸ್ಗಳಿರುತ್ತವೆ. ಒಂದು ಲೆಕ್ಕದಲ್ಲಿ ರಾಜಸ್ಥಾನ ಮತ್ತು ಕೇರಳಗಳನ್ನು ಹೊರತುಪಡಿಸಿದರೆ ಅತಿ ಕಡಿಮೆ ಸಂಬಳ ಕೊಡ್ತಿರೋ ದೊಡ್ಡ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕನೇ. ಯಾಕೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಶಾಸಕನಿಗೆ 1,25,000 ರೂಪಾಯಿ ಸಂಬಳ ಇದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಶಾಸಕರ ಸಂಬಳವನ್ನು 2,10,000 ರೂಪಾಯಿಗೆ ಹೆಚ್ಚು ಮಾಡಿಕೊಳ್ತು. ಇನ್ನು ಬಿಹಾರದ ವಿಷಯಕ್ಕೆ ಬರೋದಾದರೆ, ಅಲ್ಲಿನ ಸಾಮಾನ್ಯ ಜನ 2 ಹೊತ್ತಿನ ಊಟ ಹುಡುಕೊಂಡು ದೇಶದ ನಾನಾ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ. ಆದರೆ ಅಲ್ಲಿನ ಶಾಸಕರ ಸಂಬಳ ಮಾತ್ರ ತಿಂಗಳಿಗೆ 1,65,000 ರೂಪಾಯಿ. ಛತ್ತೀಸ್ಗಢದಲ್ಲಿ 1,35,000, ಗೋವಾದಲ್ಲಿ 1 ಲಕ್ಷ, ಗುಜರಾತಲ್ಲಿ 1,27,000, ಹರಿಯಾಣದಲ್ಲಿ 1,15,000 ರೂಪಾಯಿವರೆಗೆ ಶಾಸಕರ ಸಂಬಳ ಇದ್ದರೆ, ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಬದುಕ್ತಿರೋ ಜಮ್ಮು ಕಾಶ್ಮೀರದಲ್ಲಿ ಶಾಸಕರ ಸಂಬಳ 1,60,000 ರೂಪಾಯಿ ಇದೆ. ಇನ್ನು ಮಧ್ಯಪ್ರದೇಶದಲ್ಲಿ 2,10,000, ಉತ್ತರ ಪ್ರದೇಶದಲ್ಲಿ 1,87,000, ಹೀಗೆ ವಿವಿಧ ರಾಜ್ಯಗಳು ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಸಂಬಳವನ್ನು ಶಾಸಕರಿಗೆ ಕೊಡ್ತಿವೆ. ಭಾರತದಲ್ಲೇ ಅತಿ ಹೆಚ್ಚು ಸಂಬಳ ಕೊಡ್ತಿರೋ ರಾಜ್ಯ ಅಂದರೆ ಅದು ತೆಲಂಗಾಣ. ಇಲ್ಲಿನ ಪ್ರತಿ ಶಾಸಕ ಕೂಡ 2.5 ಲಕ್ಷ ರೂಪಾಯಿ ಸಂಬಳ ತಗೋತಾನೆ. ಇನ್ನು ಇಲ್ಲಿನ ಮುಖ್ಯಮಂತ್ರಿಯ ಸಂಬಳ 4,10,000 ರೂಪಾಯಿ. ತೆಲಂಗಾಣ ಮುಖ್ಯಮಂತ್ರಿಯ ಸಂಬಳ ಈ ದೇಶದ ಪ್ರಧಾನಮಂತ್ರಿಯ ಸಂಬಳಕ್ಕಿಂತ ಹೆಚ್ಚು. ಅದರ ನಂತರ ದೆಹಲಿ ಮುಖ್ಯಮಂತ್ರಿ, ಆಮ್ ಆದ್ಮಿ ಪಕ್ಷದ ದೆಹಲಿಯ ಮುಖ್ಯಮಂತ್ರಿ 3,90,000 ರೂಪಾಯಿ ಸ್ಯಾಲರಿ ಪಡ್ಕೋತಾರೆ. ಆ ನಂತರದ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಹಾಗೂ ಹಿಮಾಚಲ ಪ್ರದೇಶಗಳು. ಕರ್ನಾಟಕ ಈ ಪಟ್ಟಿಯಲ್ಲಿ 17ನೇ ಸ್ಥಾನದಲ್ಲಿದೆ. ಇಲ್ಲಿನ ಮುಖ್ಯಮಂತ್ರಿಯ ಸಂಬಳ 2 ಲಕ್ಷ ರೂಪಾಯಿ.
ತಮಿಳುನಾಡಲ್ಲಿ ನಮಗಿಂತ 5,000 ರೂಪಾಯಿ ಜಾಸ್ತಿ ಸಂಬಳ ಕೊಡ್ತಾರೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ, ಭಾರತದ ಆರ್ಥಿಕತೆಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಿರೋ ಕರ್ನಾಟಕ, ತಮಿಳುನಾಡಿನಂಥ ರಾಜ್ಯಗಳಲ್ಲಿ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ಮುಖ್ಯಮಂತ್ರಿ ಹಾಗೂ ಶಾಸಕರ ಸಂಬಳ ಕಡಿಮೆನೇ ಇದೆ. ಇನ್ನು ನಮ್ಮ ಪ್ರಧಾನಿಗೆ ಎಷ್ಟು ಸಂಬಳ ಅಂತೀರಾ? ಅವರ ಬೇಸಿಕ್ ಸ್ಯಾಲರಿ 50,000 ರೂಪಾಯಿ. MP ಅಲಯನ್ಸ್ ಅಂತ 45,000 ರೂಪಾಯಿ ಸಿಗುತ್ತೆ. ಡೈಲಿ ಅಲಯನ್ಸ್ ಅಂತ ತಿಂಗಳಿಗೆ 65,000 ರೂಪಾಯಿ ಕೊಡ್ತಾರೆ. ಒಟ್ಟು ಪ್ರಧಾನಿಯ ಒಂದು ತಿಂಗಳ ಸಂಬಳ 1,60,000 ರೂಪಾಯಿ. ಉಳಿದ ಹಾಗೆ ಅವರ ಮಿಕ್ಕೆಲ್ಲ ವೆಚ್ಚಗಳನ್ನು ಸರ್ಕಾರನೇ ನೋಡ್ಕೊಳ್ಳುತ್ತೆ. ಭಾರತದ ರಾಷ್ಟ್ರಪತಿಗೆ 5 ಲಕ್ಷ ರೂಪಾಯಿ, ಉಪರಾಷ್ಟ್ರಪತಿಗಳಿಗೆ 4 ಲಕ್ಷ ರೂಪಾಯಿ, ಗವರ್ನರ್ಗಳಿಗೆ 3.5 ಲಕ್ಷ ರೂಪಾಯಿ, ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ಗಳಿಗೆ 1,10,000 ರೂಪಾಯಿ ಸಂಬಳ ಇದೆ. ಮಾಜಿ ಉಪರಾಷ್ಟ್ರಪತಿಗಳಿಗೆ ಪಿಂಚಣಿ ಮೊತ್ತಾನೆ 1.5 ಲಕ್ಷ ರೂಪಾಯಿ ಸಿಗುತ್ತೆ. ರಾಷ್ಟ್ರಪತಿಗಳ ಸಂಬಳ ಒಂದು ವರ್ಷಕ್ಕೆ 60 ಲಕ್ಷನೇ ಆದರೂ ರಾಷ್ಟ್ರಪತಿ ಭವನದ ನಿರ್ವಹಣೆಗೆ ಅಂತ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಖರ್ಚು ಮಾಡೋದು ಸುಮಾರು 22 ಕೋಟಿ ರೂಪಾಯಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ರಾಜಕಾರಣ ಅನ್ನೋದು ಸೇವೆ ಅಂತ ಕನ್ಸಿಡರ್ ಮಾಡಲ್ಪಡ್ತಿತ್ತು. ಆಗೆಲ್ಲ 5-10 ಸಾವಿರ ಸಂಬಳ ಪಡ್ಕೊಂಡು ಶಾಸಕರು, ಸಂಸದರು ಕೆಲಸ ಮಾಡ್ತಿದ್ರು. ಆದರೆ ಅವರ ಖರ್ಚುಗಳಿಗೆ ಆ ಹಣ ಸಾಕಾಗದೆ ಅವರು ಭ್ರಷ್ಟಾಚಾರಕ್ಕೆ ಇಳಿತಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಸಂಬಳ ಭತ್ಯೆಗಳನ್ನು ಈಗ ಲಕ್ಷಗಳಿಗೆ ತಂದಿಡಲಾಗಿದೆ. ಹಾಗಂತ ಭ್ರಷ್ಟಾಚಾರ ಕಡಿಮೆ ಆಯ್ತಾ? ಅದನ್ನು ನೀವು ಹೇಳಬೇಕು. ಹಾಗೆ ನೋಡಿದರೆ ನಮ್ಮ ಶಾಸಕರು, ಸಂಸದರು ಕೊಳಕು ಕಾಸಿಗೆ ಕೈ ಹಾಕಬೇಕಾದ ಯಾವ ಅನಿವಾರ್ಯತೆಯೂ ಕಾಣಿಸೋದಿಲ್ಲ. ಆಯ್ಕೆಯಾದ ಜನಪ್ರತಿನಿಧಿಯ ಸಂಪೂರ್ಣ ವೆಚ್ಚ ನಮ್ಮ ತೆರಿಗೆ ಹಣದಿಂದ ಭರಿಸಲಾಗುತ್ತೆ. ಜೊತೆಗೆ ಕೈತುಂಬ ಸಂಬಳ ಕೂಡ ಸಿಗುತ್ತೆ. ಇನ್ನು ಚುನಾವಣಾ ಆಯೋಗ ಹೇಳದಷ್ಟೇ ಹಣವನ್ನು ಖರ್ಚು ಮಾಡಿ ಮುಗಿಸಿದರೆ ಅದನ್ನವರು ತಮ್ಮ 2 ವರ್ಷಗಳ ಸಂಬಳದಲ್ಲಿ ವಾಪಸ್ ತಗೊಂಡು ಬಿಡಬಹುದು. ಆದರೆ ಯಾರಾದರೂ ಹಾಗೆ ಮಾಡ್ತಿದ್ದಾರಾ? ಇವತ್ತು ರಾಜಕಾರಣಿ ಆಗೋದು ಅಂದರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ 3 ತಲೆಮಾರುಗಳಿಗೆ ಆಗೋಷ್ಟು ದುಡುಕೊಂಡು ಮತ್ತೆ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಅವರ ಮಕ್ಕಳನ್ನು ಅಧಿಕಾರದ ಗದ್ದುಗೆ ಮೇಲೆ ಕೂಡಿಸೋ ಒಂದು ನಿರಂತರ ಪ್ರಕ್ರಿಯೆ. ರಾಜಕಾರಣ ಅನ್ನೋದು ಇವತ್ತು ಸೇವೆನೂ ಅಲ್ಲ, ಪ್ರೊಫೆಷನ್ನೂ ಅಲ್ಲ. ಬದಲಿಗೆ ಅದೊಂದು ವ್ಯಾಪಾರವಾಗಿ ಮಾರ್ಪಟ್ಟಿದೆ ಅನ್ನೋದು ನಿಜಕ್ಕೂ ದುರಂತ. ಸ್ನೇಹಿತರೆ, ಇದು ನಮ್ಮ ಶಾಸಕರು, ಸಂಸದರು, ಜನಪ್ರತಿನಿಧಿಗಳ ಅಧಿಕೃತ ವೇತನದ ವಿವರ. ಇಂಥ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ತಗೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.